ಪಾಠ 5 ಅಂದರೆ 5ನೇ ಪಾಠ. ಜಿಸ್ಕಿ ಮೆಹನತ್ ಉಸ್ಕಿ ಜೀತ್, ಯಾರದು ಪರಿಶ್ರಮ ಅವನದೇ ಗೆಲುವು ಪಾಠದ ನೋಟ್ಸನ್ನು ನೋಡೋಣ. प्रश्न में एक वाक्य में उत्तर लिखो. ಒಂದನೇ ಪ್ರಶ್ನೆ ಅದರಲ್ಲಿ चींटी कहाँ गोल गोल घूम रही थी. उत्तर चींटी चने के दाल के टुकड़े के आसपास गोल गोल घूम रही थी. ಎರಡನೇ ಪ್ರಶ್ನೆ चींटी के प्रति हमदर्दी किसने दिखाई. उत्तर टीलू ने चींटी के प्रति हमदर्दी दिखाई. ಮೂರನೇ ಪ್ರಶ್ನೆ टीलू ने हमदर्दी से क्या पूछा. उत्तर टीलू ने हमदर्दी से पूछा, मैं तुम्हारे बिल तक पहुंचा दूं. नाकने प्रश्न टीलू ने चींटी से क्या सीखा. उत्तर टीलू चींटी से सहयोग और अनुशासन सीखा. ಎರಡನೇ मुख्य प्रश्न 2-3 वाक्यों में उत्तर लिखो. ಅದರಲ್ಲಿ ಒಂದನೇ ಪ್ರಶ್ನೆ मेहनत करने के बारे में चींटी ने क्या कहा. ಇದು 2-3 ವಾಕ್ಯದಲ್ಲಿ ಬರೀಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡ ಪ್ರಶ್ನೆ, ದೊಡ್ಡ ಉತ್ತರಗಳು. ಉತ್ತರ चींटी एक चने के दाने के आसपास गोल गोल घूम रही थी. उसे वह अपने बिल तक ले जाना चाहती थी. इतने में टीलू ने उसे देखकर पूछा तो वह कहने लगी, मैं मेहनत करूंगी पर हिम्मत नहीं हारूंगी. इसे चने के दाने को मैं अपने बिल तक लेकर ही जाऊंगी. इस पर टीलू ने कहा, इतने से दाने के लिए इतनी मेहनत क्यों उठा रही हो. तब चींटी ने मेहनत के बारे में कहा, मेहनत से काम करना अच्छी बात है. ಎರಡನೇ ಪ್ರಶ್ನೆ चींटी ने विश्वास के साथ क्या कहा. उत्तर टीलू चींटी से पूछा, अगर तुम इस दाने को अपने बिल तक नहीं ले जा सकी तो क्या करोगी. तब चींटी ने विश्वास के साथ उत्तर दिया, कोशिश करने पर मैं हारूंगी नहीं. ಮೂರನೇ ಪ್ರಶ್ನೆ ವಿಲೋಮ ಶಬ್ದ ಲಿಖೋ ಅಂದರೆ ವಿರುದ್ಧಾರ್ಥಕ ಪದ ಬರಿಬೇಕು. पास दूर, पीछे आगे, विश्वास अविश्वास, हार जीत, बहुत कम. नाकने मुख्य प्रश्न जोड़कर लिखो. चींटी टीलू ने कोशिश करने से, मेहनत से, एक के पीछे एक, मैं हारूंगी नहीं, काम करना, जा रही थी, धीरे से पूछा, नाचने लगी. ಇದನ್ನು ನಾವು ಹೊಂದಿಸಿ ಬರೆದಾಗ चींटी नाचने लगी,
टीलू ने धीरे से पूछा। कोशिश करने से मैं हारूंगी नहीं, मेहनत से काम करना। एक के पीछे एक जा रही थी। ಇದು ಮ್ಯಾಚ್ ದ ಫಾಲೋಯಿಂಗ್ ಆಯಿತು. ಈಗ 5ನೇ ಮುಖ್ಯ ಪ್ರಶ್ನೆಗೆ ಹೋಗೋಣ. ಸಹಿ ಶಬ್ದ ಸೆ ಖಾಲಿ ಜಗಹ ಭರೋ ಅಂದರೆ ಡ್ಯಾಶ್ ತುಂಬಬೇಕು. ಉತ್ತರ ಮೈ ಇಸೆ ಅಪ್ನೆ ಬಿಲ್ ತಕ್ ಲೇ ಜಾऊंगी. ಎರಡನೇದು ತುಮ್ ಇತನಿ ಮೆಹನತ್ ಕರೋಗಿ. ಇದರಲ್ಲೇ ಉತ್ತರ ಅಡಗಿದೆ. ನೆಕ್ಸ್ಟ್ ಮೂರನೇದು दाल अपनी जंगल पर नहीं थी, जगह पर नहीं थी. हमें सहयोग और अनुशासन भी सीखना चाहिए. 6ನೇ मुख्य प्रश्न, इन वर्णों को चुनकर सार्थक शब्द बनाओ. चींटी, कोशिश, दाल, कतार. ಕೋಶಿಶ್, ಟೀಲು, ದಾಲ್, ಕತಾರ್ ಅನ್ನೋ ಶಬ್ದಗಳನ್ನು ನಾವು ಅದರಲ್ಲಿ ಹುಡುಕ್ಬೋದು. ನೆಕ್ಸ್ಟ್ 7ನೇ ಮುಖ್ಯ ಪ್ರಶ್ನೆ, ಕನ್ನಡ ಮೇ ಅನುವಾದ ಕರೋ. 1ನೇ ಪ್ರಶ್ನೆ, ಮೈ ತುಮ್ಹಾರೆ ಬಿಲ್ ತಕ್ ಪಹುಂಚಾ ದೂಂ. ನಾನು ನಿಮ್ಮ ಹುತ್ತಿನವರೆಗೆ ಮುಟ್ಟಿಸಲೇ. ಅಂದರೆ ಬಿಲ್ ಅಂದರೆ ಅದರ ಒಂದು ಬಿಲ ಅಂದರೆ ಅದು ಆ ಚೀಂಟಿ ಇರುವೆಯ ಒಂದು ಮನೆ, ಆ ಇರುವೆಯ ಮನೆ ಹತ್ರ ಮುಟ್ಟಿಸಲೇ, ನಿನ್ನ ಮನೆ ಹತ್ರ ಮುಟ್ಟಿಸಲೇ ಅಂತ. 2ನೇ ವಾಕ್ಯ, ಚೀಂಟಿ ಕೋ ಗುಸ್ಸಾ ಆಯಾ. ಉತ್ತರ ಕನ್ನಡದಲ್ಲಿ ಬರೆಯೋಣ, ಇರುವೆಗೆ ಸಿಟ್ಟು ಬಂತು. 3ನೇದು, ಮುझे ಕಾಮ್ ಕರ್ನೆ ದೋ. ನನಗೆ ಕೆಲಸ ಮಾಡಲು ಬಿಡಿ. 4ನೇ वाक्य, कतार में एक के पीछे एक जा रही थी. ಕತಾರ್ ಅಂದರೆ ಸಾಲಿನಲ್ಲಿ ಒಂದರ ಹಿಂದೆ ಹೋಗುತ್ತಿದ್ದವು, ಒಂದರ ಹಿಂದೆ ಒಂದು ಹೋಗುತ್ತಿದ್ದವು. ನೆಕ್ಸ್ಟ್ 8ನೇ ಮುಖ್ಯ ಪ್ರಶ್ನೆ, ಸಹಿ ಶಬ್ದ ಚುನ್ಕರ್ ಖಾಲಿ ಜಾಗ ಭರೋ. ಖಾಲಿ ಜಾಗದಲ್ಲಿ ಸಹಿ ಶಬ್ದ ಬರಿಬೇಕು. ರಾಧಾ रमेश डैश बहन है. रमेश का बहन है, रमेश की बहन है, रमेश के बहन है, रमेश की बहन है. नेक्स्ट 2ನೇದು, राधा सेंट्रल स्कूल में डैश है, पढ़ती है, पढ़ते हैं, पढ़ता है. उत्तर ಏನು, पढ़ती है. नेक्स्ट 3ನೇ प्रश्न, बेटा शब्द का स्त्रीलिंग रूप क्या है. बेटा शब्द का स्त्रीलिंग रूप बेटे, बेटियां, बेटी. बेटी ಸರಿಯಾದ ಉತ್ತರ, ಬೇಟಿ ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಮುಖ್ಯ ಪ್ರಶ್ನೆ, ವಿಜಾತೀಯ ಶಬ್ದ ಚುನ್ಕರ್ ಲಿಖೋ. ಅಂದರೆ ಗುಂಪಿಗೆ ಸೇರದ ಪದವನ್ನು ತೆಗೆದು ಬರಿಬೇಕು. ತೋತ, ಕಬೂತರ್, ಸಾಪ್, ಕವ್ವ. ತೋತ, ಕಬೂತರ್, ಕವ್ವ ಇವು ಪಕ್ಷಿಗಳು. ಸಾಪ್ ಅನ್ನೋದು ಸರೀಸೃಪ, ಹಾಗಾಗಿ ಸಾಪ್ ತೆಗಿಬೇಕು. ಬಾಘ್, ಚೀತಾ, ಸಿಂಹ, ಗಾಯ್ ಇವೆಲ್ಲ ಕಾಡು ಪ್ರಾಣಿಗಳು, ಜೊತೆಗೆ ಕ್ರೂರ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು. ಗಾಯ್ ಮಾತ್ರ ಇದು
ಸಸ್ಯಾಹಾರಿ ಪ್ರಾಣಿ, ಹಾಗಾಗಿ ಗಾಯನ್ನು ತೆಗಿಬೇಕು. ಬಸ್, ಮಾತಾ, ಪಿತಾ, ಬಹನ್. ಬಸ್ಗೆ ಜೀವ ಇಲ್ಲ, ಬಸ್ಸನ್ನು ತೆಗಿಬೇಕು. ನೆಕ್ಸ್ಟ್ 10ನೇ ಮುಖ್ಯ ಪ್ರಶ್ನೆ, सही वर्णों से समानार्थक शब्द लिखो. घर, पुस्तक, आसमान, भीतर. ಈಗ ಘರ್ಗೆ ಸಮಾನಾರ್ಥಕ ಪದ ಮಕಾನ್. ಘರ್ಗೆ ಸಮಾನಾರ್ಥಕ ಪದ ಮಕಾನ್. ಪುಸ್ತಕ್ಗೆ ಕಿತಾಬ್. ಆಸ್ಮಾನ್ಗೆ ಆಕಾಶ್. ಆಮೇಲೆ ಭೀತರ್ ಅಂದರೆ ಒಳಗೆ. ಭೀತರ್ ಅಂದರೆ ಒಳಗೆ. ಅಂದರ್, ಭೀತರ್ಗೆ ಸಮಾನಾರ್ಥಕ ಪದ ಅಂದರ್. ಈಗ ಭಾಷಾ ಜ್ಞಾನ್ ಅಂತ ಕೊಟ್ಟಿದ್ದಾನೆ, ಓದೋಣ. संज्ञा के स्थान पर प्रयुक्त होने वाले शब्द को सर्वनाम कहते हैं, जैसे मैं, हम, तुम, आप, यह, वह, कौन, कोई आदि. ಇವನ್ನೆಲ್ಲ ಸರ್ವನಾಮ ಅಂತ ಕರೀತಾರೆ. ಸಂಜ್ಞಾ ಅಂದರೆ ನಾಮಪದ ಅಂತ ಮೊದಲನೇ ಪಾಠದಲ್ಲಿ ನೋಡಿದ್ವಿ. ನಾಮಪದದ ಸ್ಥಾನದಲ್ಲಿ ಬರ್ತಕ್ಕಂಥ ಪದಗಳೇ ಸರ್ವನಾಮಗಳು. ಹಮ್, ತುಮ್, ಆಪ್, ಯಹ, ವಹ ಇವೆಲ್ಲ ಸರ್ವನಾಮಗಳು ಅಂತ ಹೇಳ್ಬೋದು. ಇಲ್ಲಿಗೆ ಪಾಠ 5ರ ನೋಟ್ಸ್ ಮುಗಿತು ಮಕ್ಕಳೇ.